ಮುಂದಿನ ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಗೆ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಅಂದರೆ ಮೊದಲನೇದ್ದು ಏನಪ್ಪಾ ಅಂತಂದ್ರೆ ಇವೆಲ್ಲವೂ ಕೂಡ ರೈಲ್ವೆ ಡಬಲ್ ಹಳಿ ರೈಲ್ವೆ ಆಯಿತು, ಡಬಲ್ ರೈಲ್ವೆ ಹಳಕ್ಕೆ ಎಲೆಕ್ಟ್ರಿಸಿಟಿ ಆಯಿತು. ಅದಾದ ಮೇಲೆ ಸುಮಾರು 61 ಕೋಟಿ ರೂಪಾಯಿ ಖರ್ಚಿನಲ್ಲಿ RUB ಅಂಡರ್ ಪಾಸ್ಗಳು 61 ಕೋಟಿಯಲ್ಲಿ ಮನಗುಳ್ಳಿ, ವಿಜಾಪುರ, ಮಿಂಚನಾಳ, ನಿಂಬಾಳ, ಮತ್ತೊಂದು ಎರಡು ಆಗಿದಾವಲ್ಲಿ, ನಿಂಬಾಳ, ಆಲಮಟ್ಟಿ, ವಂದಾಲ, ಬಸವನ ಬಾಗೇವಾಡಿ, ಆಲಮಟ್ಟಿ, ವಂದಾಲ, ಮಿಂಚನಾಳ, ನಿಂಬಾಳ, ವಿಜಾಪುರ, ನಿಂಬಾಳ, ಬಸವನ ಬಾಗೇವಾಡಿ, ಕೂಡ್ಗಿ ಇವೆಲ್ಲವೂ ಸೇರಿ ಸುಮಾರು 11 RUBಗಳ ಸಲುವಾಗಿ 61 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಖರ್ಚು ಮಾಡೋದು. ಎರಡನೇದು ಏನಪ್ಪ ಅಂದ್ರೆ ROB ಓವರ್ ಬ್ರಿಡ್ಜ್ಗಳೆಲ್ಲೆಲ್ಲಪ್ಪ ಅಂದ್ರೆ ಬಸವನ ಬಾಗೇವಾಡಿ, ಕೂಡ್ಗಿಯಲ್ಲಿ ಸುಮಾರು 20 ಕೋಟಿ ರೂಪಾಯಿ, ಮುಳವಾಡ ಜುಮನಾಳ್ನಲ್ಲಿ 20 ಕೋಟಿ 75 ಲಕ್ಷ, ಜುಮನಾಳ ವಿಜಾಪುರ ಸುಮಾರು 27 ಕೋಟಿ ರೂಪಾಯಿ, ಆಮೇಲೆ ಜುಮನಾಳ ವಿಜಾಪುರ 28 ಕೋಟಿ ರೂಪಾಯಿ, ಆಮೇಲೆ ಇಂಡಿ ರೋಡ 22 ಕೋಟಿ ರೂಪಾಯಿ. ಹೀಗೆ ಇವೆಲ್ಲವನ್ನ ಸೇರಿಸಿ ಸುಮಾರು 130 ಕೋಟಿ ರೂಪಾಯಿ ROB, ಆಮೇಲೆ 61 ಕೋಟಿ ರೂಪಾಯಿ RUB. ಒಟ್ಟು ಟೋಟಲು ಎರಡನ್ನ ಸೇರಿಸಿದ್ರೆ ಸುಮಾರು 191.60 ಕೋಟಿ ರೂಪಾಯಿ ಬ್ರಿಡ್ಜ್ಗಳನ್ನು ಕೇಂದ್ರ ಸರ್ಕಾರದಿಂದ ಈ 11 ವರ್ಷಗಳ ಅವಧಿಯಲ್ಲಿ, ಮೋದಿಯವರ 11 ವರ್ಷ ಅವಧಿಗಳಲ್ಲಿ ಇವು ಎಲ್ಲ ಕೆಲಸಗಳನ್ನು, ನಮಗೆ ಬೇಕಾದ ಕೆಲಸಗಳನ್ನು ನಾವು ನಮ್ಮ ಸರ್ಕಾರ ಮಾಡಿದೆ ಅಂತೇಳಿ ಹೇಳುವುದರ ಜೊತೆಗೆ ಇನ್ನೂ ಕೆಲವೊಂದು ROBಗಳನ್ನು ಬಿಟ್ಟು ಹೋಗಿದ್ದು. ಅದನ್ನು ನಾನು ನೋಡಿ ಈಗ ಮನಗುಳ್ಳಿ ಹತ್ತಿರ ನಾವು 29.49 ಕೋಟಿ ರೂಪಾಯಿ ಖರ್ಚು ಮಾಡಿ ಓವರ್ ಬ್ರಿಡ್ಜ್ ಮಾಡಿದ ನ್ಯಾಷನಲ್ ಹೈವೇ. ಇದು ನ್ಯಾಷನಲ್ ಹೈವೇ ಅದು ಬಂದಾಗ ನಾನು ಹೇಳ್ತೀನಿ, ದಯವಿಟ್ಟು ಕ್ಷಮೆ ಮಾಡಿ. ಆಮೇಲೆ ನ್ಯಾಷನಲ್ ಹೈವೇ ವಿಜಾಪುರ ನ್ಯಾಷನಲ್ ಹೈವೇ ಒಟ್ಟು 6, ಆ್ಯಕ್ಚುಲಿ ನಿಮ್ಮ ಪಟ್ಟ ನೋಟ್ನಲ್ಲಿ 5 ಅಂತ ಹೇಳಿದ, ಆ್ಯಕ್ಚುಲಿ 6 ಯಾವ್ದಪ್ಪ ಅಂದ್ರೆ 6ನೇದು ಮುರುಮ ಬಿಜಾಪುರ ವಯ್ಯ ಅಥರ್ಗ ಆ್ಯಂಡ್ ಅದು 6ನೇದ್ದು. ಆದರೆ ಅದನ್ನು ನಿಮ್ಮಲ್ಲಿ ಜೋಡಣೆ ಮಾಡಿ ಅದು 5 ಅಂತ ಹೇಳಿದ, ಅದನ್ನೊಂದು ದಯವಿಟ್ಟು ಸೇರಿಸಬೇಕು. ನ್ಯಾಷನಲ್ ಹೈವೇ 561 ವಿಜಾಪುರದಿಂದ ಅರಕೇರಿ ಸಿದ್ದಾಪುರ ಕಿಲೋಮೀಟರ್ 11, ಮ್ಯಾಲು 627 ಅಂತೇಳಿ ಬರ್ದಾರ. ಆಮೇಲೆ ಒಟ್ಟು ಅದಕ್ಕೆ ಖರ್ಚು ಎಷ್ಟಪ್ಪ ಅಂದರೆ 80.90 ಲಕ್ಷ ರೂಪಾಯಿಗಳು. ಆಮೇಲೆ ಎರಡನೇದ್ದು NH 166E ತಿಕೋಟಾ ಕನವಡಿ ರಸ್ತೆ 23.31 ಕಿಲೋಮೀಟರು, 196 ಕೋಟಿ ರೂಪಾಯಿ. ಆಮೇಲೆ ಮೂರನೇದು NH 548B ಬಿಜಾಪುರ ಅಥಣಿ 79 ಕಿಲೋಮೀಟರು, 766 ಕೋಟಿ ರೂಪಾಯಿ. ಆಮೇಲೆ NH 548B ವಿಜಾಪುರ ಮಹಾರಾಷ್ಟ್ರ ಮುರುಮ ಅಂತ ಏನದಲ್ಲ, ಇದು ಈ ರೋಡ್ ಮುರುಮ. ಈ ರಸ್ತೆಗೆ 102 ಕಿಲೋಮೀಟರ್ ಇದ್ದದ್ದು 957 ಕಿಲೋಮೀಟರ್ ವಯ ಅಥರ್ಗ ಮತ್ತು ನಾಕಾಣ ಬರ್ತಕ್ಕಂಥದ್ದು. ಇದು ಒಟ್ಟು 957 ಕೋಟಿ. NH 52 ವಿಜಾಪುರ ಕೊಲ್ಲಾರ ರಸ್ತೆ, ಇದು 51 ಕಿಲೋಮೀಟರು, 258 ಕೋಟಿ ರೂಪಾಯಿ. ಒಟ್ಟು ಈ ರೋಡ್ಗಳಿಗೆ 2,257 ಕೋಟಿ .37 ಕೋಟಿ ರೂಪಾಯಿಗಳು. ಆಮೇಲೆ ವಿಜಾಪುರ ಜಿಲ್ಲೆ NHA
ಅಂದರೆ ಇದೇನಾಗ್ತಾವೆ ಅಂದರೆ ಇವು ನ್ಯಾಷನಲ್ ಹೈವೇ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಎರಡು ಬೇರೆ ಬೇರೆ ಭಾಗಗಳದವ. ಈಗ ವಿಜಾಪುರ ಜಿಲ್ಲೆ NHAI ಅಂದರೆ ಅಥಾರಿಟಿ ಆಫ್ ಇಂಡಿಯಾ ಇವ್ರ ಹೈವೇಗಳು ಎರಡು. ಒಂದು ಏನಪ್ಪ ಅಂದರೆ ಸೊಲ್ಲಾಪುರ ಬಿಜಾಪುರ, ಅದು 110 ಕಿಲೋಮೀಟ್ರು, 1,800 ಕೋಟಿ ರೂಪಾಯಿ. ಆಮೇಲೆ NH 50 ವಿಜಾಪುರ ಮತ್ತು ಹುಮನಾಬಾದ್ 220 ಕಿಲೋಮೀಟ್ರ್, 509 ಕೋಟಿ ರೂಪಾಯಿ. ಇದು ಏನಾಗಿದೆ ಅಂದರೆ ಇದ್ರದ್ದು ಒಟ್ಟು ಎಷ್ಟು ಅಂದರೆ 2,309 ಕೋಟಿ ರೂಪಾಯಿಗಳು ಒಟ್ಟು ಈ ನ್ಯಾಷನಲ್ ಹೈವೇದ್ರ ಜೊತೆಗೆ ಇನ್ನೂ ಏನಪ್ಪ ಅಂತಂದರೆ ಇಲ್ಲಿ ಇವು ಎರಡೂ ಸೇರಿದ್ರೆ ಅಂದಾಜು ಸುಮಾರು 500 ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗ್ತದೆ. NHI ಮತ್ತು NH ನ್ಯಾಷನಲ್ ಹೈವೇ ಸೇರಿಸಿದ್ರೆ 5,000 ಕೋಟಿಗಿಂತಲೂ ಹೆಚ್ಚಾಗ್ತದೆ. ಆಮೇಲೆ ಈ ಬಿಜಾಪುರ ವರ್ತಲ್ ರೋಡ್ ಈಗೇನದು ಹೊಸದಾಗಿ ಇದನ್ನು ಮಾಡ DPRಗೆ ಕಳಿಸಿದ್ದಾರೆ ಗೌರ್ಮೆಂಟ್ಗೆ. ಅದು 47 ಕಿಲೋಮೀಟ್ರ. ಅದರ ಒಟ್ಟು ಖರ್ಚು ಅಂದಾಜು ಖರ್ಚು ಎಷ್ಟು ಅಂದರೆ 750 ಕೋಟಿ ರೂಪಾಯಿ. ಇದು ಪ್ರಸ್ತಾವನೆ ಸಲ್ಲಿಸಲಾಗಿದೆ, DPRಗೆ ಆರ್ಡರ್ ಮಾಡಿದ್ದಾರೆ ಸರ್ಕಾರದವರು. ಆಮೇಲೆ ಎರಡನೇದ್ದು ಬಿಜಾಪುರದಿಂದ ಹುಬ್ಬಳ್ಳಿ 4 ಲೇನ್ ಆಗಬೇಕು. ಈಗ ಬರೀ ಇರೋದು 2 ಲೇನ್ ಅದ, ಅದು 4 ಲೇನಿಗೂ ಕೂಡ DPRಗೆ ಸರ್ಕಾರ ಆರ್ಡರ್ ಮಾಡ್ಯದ. ಅದನ್ನು ಇವತ್ತು ನಾಳೆ ಟೆಂಡರ್ ಕರೀತಾರೆ. ನಾನು ಜೋಶಿ ಅವ್ರ ಜೋಡಿನೂ ಮಾತಾಡೀನಿ, ನನಗೂ ಹೇಳ್ಯಾರ ಬರ್ಲಕ್ಕ ಹುಬ್ಬಳ್ಳಿಗೆ ಹೋಗಿ ಟೆಂಡರ್ ಕರೀತಕ್ಕಂಥ ವ್ಯವಸ್ಥೆ ಆಗ್ತದೆ. ಇನ್ನು ಮೂರನೇದು ಏನಪ್ಪ, ವಿಜಾಪುರದಿಂದ ಹುಮನಾಬಾದ್ ಅದು ಈಗ 2 ಲೇನ್ ಅದ. ಈಗ ಅದನ್ನು ಕೂಡ DPR ಆಗ್ಯದ, ಅದು ಕೂಡ 4 ಲೇನ್ ಆಗಬೇಕು ಅಂತ ಹೇಳಿ DPR ಆಗ್ಯದ. ಇವೆಲ್ಲವೂ ಕೂಡ ನೋಡ್ರಿ 5,000ಕ್ಕಿಂತ ಹೆಚ್ಚು ಈಗ ಮುಂದೆ ಮೊದಲಿನ ರೋಡ್ಗಳು. ಇನ್ನು ಇವು ಎಷ್ಟು ಆಗ್ತವ ಅದು ಆಮೇಲೆ ನಾನು ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳುವುದರ ಜೊತೆಗೆ ಇವತ್ತು ನೋಡ್ರಿ ಇನ್ನೊಂದು 2-3 ರೈಲ್ವೆ ಕಾಮಗಾರಿಗಳು ಉಳಿದಿದ್ರಾಗ. ಈಗ ಸೊಲ್ಲಾಪುರದಿಂದ ಆಲಿಪಟ್ಟಿ ಡಬಲ್ ಹಳ್ಳಿ ಜೋಡಣೆಯ ವಿದ್ಯುತ್ ಸಂಪರ್ಕವು ಸುಮಾರು 100 ಕೋಟಿ ರೂಪಾಯಿ ವಿದ್ಯುತ್ ಸಂಪರ್ಕ ಮಾತ್ರ. ಆಮೇಲೆ ಹೊಸದಾಗಿ ಪುನರುಜ್ಜೀವನಗೊಳಿಸಿದ ರೈಲ್ವೆ ಸ್ಟೇಷನ್ಗೆ ಸುಮಾರು 30 ಕೋಟಿ ರೂಪಾಯಿ ಅಂದಾಜಿನಟ್ಟು ರೈಲ್ವೆ ಸ್ಟೇಷನ್ ಹೆಂಗಿತ್ತು ನೋಡಿರಲ್ಲ, ಬರೀ ಬ್ರಿಟಿಷರ್ ಕಾಲನಾಗ ಹಾಕಿದ್ದು 1-2 ಶೆಡ್ ಇದ್ದು ಅಷ್ಟೇ ಇತ್ತು. ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಕೋಚಿಂಗ್ ಸೆಂಟರ್ ಆಗಬೇಕು ಅಂತ ಹೇಳಿ ಕೇಳಿದ್ದ, ಅದಕ್ಕೂ ಕೂಡ 50 ಕೋಟಿ ಮಂಜೂರಿ ಮಾಡ್ತೀನಿ ಅಂತ ಹೇಳ್ಯಾರ. ಬಹುಶಃ ಮಂಜೂರಿ ಮಾಡೀನಿ ಅಂತ ಹೇಳ್ಯಾರ. ಅದರ ಆರ್ಡರ್ ಕಾಪಿ ನೆಕ್ಸ್ಟ್ ನಾನು ನಿಮಗೆಲ್ಲನೂ ಕೊಡ್ತೀನಿ. ಅಲಿಯಾಬಾದ್ ಗೂಡ್ ಶೆಡ್ ನೀವೆಲ್ಲ ಅದು ಬಂದಿದ್ರಲ್ಲ, ಅದೊಂದು ಗೂಡ್ಸ್. ಇವೆಲ್ಲ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಈ 11 ವರ್ಷದ ಸಾಧನೆ ಏನು ಮೋದಿಯವರ ಸರ್ಕಾರದ ಸಾಧನೆ, ಆ ಮೋದಿಯವರ ಸರ್ಕಾರದ ಸಾಧನೆಗಳು ನಮ್ಮ ಜಿಲ್ಲೆಗೆ ಇಷ್ಟು ಅನುಕೂಲ ಆಗ್ಯದ ಅಂತಕ್ಕಂಥ ಮಾತವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ನೋಡ್ರಿ 65 ವರ್ಷ ಈ ದೇಶದಲ್ಲಿ ಸರ್ಕಾರ ನಡೆಸಿದ್ರು ಕಾಂಗ್ರೆಸ್ನವರು. ಏನು ಮಾಡಿದ್ರಿ? ತಮ್ಮ ಕುಟುಂಬದ ರಾಜಕಾರಣದ ಕಡೆ ತಾವು ನೋಡಿಕೊಂಡ್ರೆ ವಿನಃ ದೇಶದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡಲಿಲ್ಲ. ಸಮಾಜಗಳನ್ನು ಎತ್ತಿ ಕಟ್ಟುವುದು, ಬರೀ ಬಡತನ ನಾವು ನಿರ್ಮೂಲನ ಮಾಡ್ತೇವೆ ಅನ್ನೋದು, ಮತ್ತಿಟ್ಟು ಬಡತನ ಹೆಚ್ಚು ಮಾಡಿ ಓಡಿಸ್ಬಿಟ್ರಿ ಎಲ್ಲರನ್ನ. ಏನು ಮಾಡಿದ್ರು ಇಂದಿರಾ ಗಾಂಧಿಯವರು? ಹೇಳಿದ್ರೆ ದೇಶದಾಗ ನಾನು ಬಡತನ ಓಡಿಸ್ತೀನಿ ಅಂದರೆ ಬಡವರನ್ನೇ ಓಡಿಸ್ಬಿಟ್ಟಾರ ಅವರು. ಅದಕ್ಕಾಗಿ ಇದು ತಾವೇ ಯೋಚನೆ ಮಾಡಿ ಆ ಸಂದರ್ಭದಲ್ಲಿ ಮೋದಿಯವರಂಥ ನಾಯಕತ್ವ ಇದ್ದಿದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಿತ್ತು? ಜಗತ್ತಿನಲ್ಲೇ 1ನೇ ನಂಬರ್ ಇರ್ತಕ್ಕಂಥ ಪ್ರಯಾಸ ಆಗ್ತಿತ್ತು ಅಂತಕ್ಕಂಥ ನಾನು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅದಕ್ಕೆ ದಯವಿಟ್ಟು ಇದು ನೋಡಿರಿ, ಎಷ್ಟೋ ಸಲ ಸಿದ್ದರಾಮಣ್ಣವರು ಮೋದಿ ಏನು ಮಾಡ್ಯಾರ ಅದಕ್ಕಾಗಿ ಮೊನ್ನೆ ಅವ್ರಿಗೆ ಹೇಳಿದ್ದೀನಿ, ಒಂದು ಸಲ ಬಿಜಾಪುರಕ್ಕೆ ಬರ್ರಿ, ಮೋದಿಯವರು ಏನು ಮಾಡ್ಯಾರ ಅನ್ನೋದು ನೀವು ನೋಡಿರಿ. ಅವಾಗ ನೀವು ಬರೀ 0 ನೀವು 0 ಆಗಿರಿ, ಮೋದಿಯವರು 0 ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ನಾನು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಸರ್, ಅದೇ ಆರೋಗ್ಯದ ಬಗ್ಗೆ ಹೇಳಿದ್ರಿ, ನ್ಯಾಷನಲ್ ಹೈವೇ ಬಗ್ಗೆ ಹೇಳಿದ್ರಿ. ಕೇಂದ್ರ ಸರ್ಕಾರದಾಗ ಇನ್ನೂ ಸಾಕಷ್ಟು ಬಿಜಾಪುರಕ್ಕೆ ಬರುವಂಥ ಸಾಧ್ಯತೆಗಳು. ಅದರ ಉದಾಹರಣೆ ಅಂದರೆ ಒಂದು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಬರ್ಬೋದಿತ್ತು, ಏಮ್ಸ್ ಬರ್ಬೋದಿತ್ತು, ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಬರ್ಬೋದಿತ್ತು, ಇಲ್ಲ ಒಂದು ಫರ್ಟಿಲೈಸರ್ ಫ್ಯಾಕ್ಟ್ರಿ ಬಗ್ಗೆ ಒಂದು ಬರೀ ಚರ್ಚೆ ನಡೀತು, ಅದು ಮುಂದೆ ಎಲ್ಲೂ ಹೋಗಿಲ್ಲ. ಫರ್ಟಿಲೈಸರ್ ಫ್ಯಾಕ್ಟ್ರಿ ಬಂದಿಲ್ಲ ಅಂದರೆ ಸಾಕಷ್ಟು ಲೋಕಲ್ ಜನರಿಗೆ ಉದ್ಯೋಗ ಅವಕಾಶ ಸಿಗ್ತಿತ್ತು. ಅವು ಯಾವ ಒಂದು ಜಿಲ್ಲೆಗೆ ಬಂದಿಲ್ಲಲ್ಲ. ಆಯಿತು, ನೋಡೋಣ, ಪ್ರಯತ್ನ ಮಾಡೋಣ. ಮತ್ತು ಅಂದ್ರೆ ಈಗ ಇಷ್ಟು ವರ್ಷ ನೋಡ್ರಿ, ಒಂದು ಇಂಡಸ್ಟ್ರಿ ಆಗಬೇಕಾದ್ರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಇಂಪಾರ್ಟೆಂಟ್ ಇದ್ದಲ್ಲಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸು ಬೇಕು. ಅವೆಲ್ಲವೂ ಇದ್ದಾಗ ಮಾತ್ರ ಅದು. ಈಗ ನೋಡ್ರಿ,
ಸಕ್ಕರೆ ಫ್ಯಾಕ್ಟ್ರಿಗಳು ನೀವು ಬ್ಯಾಡ್ ಅಂದ್ರು ಅದು ಬ್ಯಾಡ್ ಅಂದ್ರು ಹಾಗೆ ತೆಗಿತಾರ. ಕಾರಣ ಏನು ಅಂದ್ರೆ ಸಿಕ್ಕಾಪಟ್ಟಿ ನಮ್ಮಲ್ಲಿ ಕಬ್ಬು ಬೆಳಿಲಕತ್ತಾರೆ ರೈತರು, ನೀರಾವರಿ ಆಗ್ಯದ, ರಾ ಮಟೀರಿಯಲ್ ಸಿಗ್ತದ. ಹೀಗಾಗಿ ಅದಕ್ಕೆ ರಾ ಮಟೀರಿಯಲ್ದು ಭಾಳ ವ್ಯವಸ್ಥೆ ಇರ್ತದ. ಅದಕ್ಕಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಾಗ ನಾನು ಇವ್ರನ್ನ ದೋಷ ಮಾಡೋದಿಲ್ಲ. ನಾವು ಹಿಂದೂ ಸರ್ಕಾರದಾಗಿದ್ದವ್ರದ್ದು ನೋಡಿದೆವು, ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಆಗಿಲ್ಲ. ಆದರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಭಾಳ ಚೆನ್ನಾಗದ ಬಿಜಾಪುರದ. ಆದರೆ ಅದಕ್ಕೆ ಬೇಕಾಗ್ತಕ್ಕಂಥ ಉದ್ಯಮಿಗಳನ್ನು ನಡೆಸಲಿಕ್ಕೆ ಬೇಕಾಗ್ತಕ್ಕಂಥ ರಾ ಮಟೀರಿಯಲ್ಗಳಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ಬೇಕಪ್ಪ. ಸರ್ ಏಮ್ಸ್ಗೆ ಯಾವ್ದು ರಾ ಮಟೀರಿಯಲ್ ಬೇಕಾಗಿಲ್ಲ, AMC ಆಗಬೇಕು ಅಂತೇಳಿ ನಾನು ವಾದದ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದೀನಿ. ಪುನಃ ಅದಕ್ಕೆ ಒತ್ತಾಯ ಮಾಡ್ತೀನಿ. AMC ಥರ ನಾನು ಒತ್ತಾಯ ಮಾಡ್ತೀನಿ. ನಂದು ಮನಸ್ಸಿನಲ್ಲಿ ಅದ. ನಾ ಈಗ ಹಿಂದೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಲೆಟರ್ಗಳನ್ನು ಬರೆದೀನಿ. ಹೆಲ್ತ್ ಮಿನಿಸ್ಟ್ರಿಗೆ ಬರೆದೀನಿ, ಪ್ರೈಮ್ ಮಿನಿಸ್ಟ್ರಿಗೆ ಈಗ ಶುರು ಮಾಡ್ತೀನಿ. ಹೌದು.